ಇಂಗ್ಲೆಂಡ್ನ ವಿವೈಬಿಇ ಬಿಡುಗಡೆ. ಯುವ ಪೀಳಿಗೆಗಾಗಿ ಹೊಸ ಶೈಲಿಯ ಉಡುಪುಗಳ ಪರಿಚಯ, ಆಧುನಿಕ ಫಿಟ್, ಸರಳ ಸ್ಟೈಲಿಂಗ್ ಮತ್ತು ಕೈಗೆಟುಕುವ ದರದಲ್ಲಿ ಯುವ ಜನರಿಗಾಗಿ ಹೊಸ ಫ್ಯಾಷನ್ ಅನುಭವ. ಯುವ ಪೀಳಿಗೆಯ ಇಂದಿನ ಉಡುಗೆ ಶೈಲಿಯಿಂದ ಪ್ರೇರಣೆ ಪಡೆದ ಸಮಕಾಲೀನ ಪುರುಷರ ಉಡುಪುಗಳ ಉಪ ಬ್ರ್ಯಾಂಡ್ ವಿವೈಬಿಇ ಅನ್ನು ಪೀಟರ್ ಇಂಗ್ಲೆಂಡ್ ಇಂದು ಬಿಡುಗಡೆ ಮಾಡಿದೆ. ಆಧುನಿಕ ಫಿಟ್ಗಳು, ಸರಳ ಹಾಗೂ ಸುಲಭವಾದ ಸ್ಟೈಲಿಂಗ್ ಮತ್ತು ಕೈಗೆಟುಕುವ ದರಗಳೊಂದಿಗೆ ವಿವೈಬಿಇ ಪೀಟರ್ ಇಂಗ್ಲೆಂಡ್ನ ಬ್ರಿಟಿಷ್ ಮೂಲದ ಅಚ್ಚುಕಟ್ಟಾದ ಉಡುಪು ಶೈಲಿಗೆ ಹೆಚ್ಚು ಆರಾಮದಾಯಕ ಮತ್ತು ವೈಯಕ್ತಿಕ ಅಭಿವ್ಯಕ್ತಿಯನ್ನು ನೀಡುತ್ತದೆ. ಇದರ ಮೂಲಕ ಸಮಕಾಲೀನ ಹಾಗೂ ಯುವ ಜನರ ಮನಸ್ಸಿಗೆ ಹತ್ತಿರವಾಗುವ ಶೈಲಿಯನ್ನು ಪರಿಚಯಿಸಲಾಗಿದ್ದು, ಇದು ಪೀಟರ್ ಇಂಗ್ಲೆಂಡ್ನ ವಿಶಿಷ್ಟ ಗುರುತನ್ನು ಉಳಿಸಿಕೊಂಡಿದೆ. ವಿವೈಬಿಇನ ಮೊದಲ ಸಂಗ್ರಹದಲ್ಲಿ ಓವರ್ ಶರ್ಟ್ಗಳು, ಜಾಕೆಟ್ಗಳು, ಸ್ಟಕ್ಕರ್ಡ್ ಪೋಲೋಗಳು, ಓವರ್ ಸೈಜ್ ಟಿ ಶರ್ಟ್ಗಳು, ಕಾರ್ಗೋ ಪ್ಯಾಂಟ್ಗಳು, ಡೆನಿಮ್, ಕೊರಿಯನ್ ಫಿಟ್ ಟ್ರೌಸರ್ಗಳು ಹಾಗೂ ಕೋಆರ್ಡಿನೇಟೆಡ್ ಸೆಪರೇಟ್ಸ್ ಸೇರಿದಂತೆ ಹಲವು ಶೈಲಿಗಳಿವೆ. ಆರಾಮ, ಬಹುಮುಖ ಬಳಕೆ ಮತ್ತು ಸುಲಭವಾದ ಸ್ಟೈಲಿಂಗ್ಗೆ ಒತ್ತು ನೀಡಿ ವಿನ್ಯಾಸಗೊಳಿಸಿರುವ ಈ ಸಂಗ್ರಹವು ವಿವಿಧ ಸಂದರ್ಭಗಳಲ್ಲಿ ಧರಿಸಬಹುದಾದ ಆಧುನಿಕ ಉಡುಪುಗಳ ಆಯ್ಕೆಯನ್ನು ಒದಗಿಸುತ್ತದೆ. ಸುಮಾರು 1,200 ರಿಂದ ಆರಂಭವಾಗುವ ದರದಲ್ಲಿ ವಿವೈಬಿಇನ ಪ್ರತಿಯೊಂದು ಉತ್ಪನ್ನವು 2,000 ಕ್ಕಿಂತ ಕಡಿಮೆ ಬೆಲೆಯಲ್ಲಿ ಲಭ್ಯವಿದ್ದು, ಗುಣಮಟ್ಟ, ಕರಕುಶಲತೆ ಅಥವಾ ವಿನ್ಯಾಸದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಸಮಕಾಲೀನ ಫ್ಯಾಷನ್ ಅನ್ನು ಯುವ ಜನರಿಗೆ ಕೈಗೆಟುಕುವಂತೆ ಮಾಡುತ್ತದೆ. ವಿವೈಬಿಇ ವೆರಿಫೈಡ್, ಸಂಗೀತ ಮತ್ತು ಫ್ಯಾಷನ್ನ ಹೊಸ ಸಂಗಮ. ವಿವೈಬಿಇ ಬಿಡುಗಡೆ ಹಿನ್ನೆಲೆಯಲ್ಲಿ ಪೀಟರ್ ಇಂಗ್ಲೆಂಡ್ ಓಕ್ಲಿವೇ ಸಂಸ್ಥೆಯ ಪರಿಕಲ್ಪನೆಯೊಂದಿಗೆ ರೂಪಿಸಿರುವ ಮೂಲ ಸಂಗೀತ ಆಧಾರಿತ ಅಭಿಯಾನ ವಿವೈಬಿಇ ವೆರಿಫೈಡ್ ಅನ್ನು ಪರಿಚಯಿಸಿದೆ. ಸ್ವತಂತ್ರ ಕಲಾವಿದರಾದ ಟ್ರಿಕ್ ಸಿಂಗ್ ಮತ್ತು ದ ಇಂಬ್ಯಾಚಿ ಈ ಅಭಿಯಾನದ ಪ್ರಮುಖ ಭಾಗವಾಗಿದ್ದಾರೆ. ವೆರಿಫೈಡ್ ಎಂಬ ಪದದ ಅರ್ಥವನ್ನು ಹೊಸ ರೀತಿಯಲ್ಲಿ ಪರಿಚಯಿಸುವ ಈ ಅಭಿಯಾನವು ತಮ್ಮದೇ ಆದ ನಿರ್ಧಾರಗಳು ಮತ್ತು ಅಭಿರುಚಿಗಳ ಮೇಲೆ ನಂಬಿಕೆ ಇಟ್ಟುಕೊಂಡು ಆತ್ಮವಿಶ್ವಾಸದಿಂದ ತಮ್ಮನ್ನು ತಾವು ವ್ಯಕ್ತಪಡಿಸುವ ಮತ್ತು ಯಶಸ್ಸನ್ನು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಿಸುವ ವ್ಯಕ್ತಿಗಳನ್ನು ಸಂಭ್ರಮಿಸುತ್ತದೆ. ಬಿಡುಗಡೆಯ ಕುರಿತು ಮಾತನಾಡಿದ ಪೀಟರ್ ಇಂಗ್ಲೆಂಡ್ನ ಚೀಫ್ ಬಿಸಿನೆಸ್ ಆಫೀಸರ್ ಆನಂದ್ ಅಯ್ಯರ್ ರವರು, ಜೆನ್ಜಿ ಪೀಳಿಗೆಯೊಂದಿಗೆ ಪೀಟರ್ ಇಂಗ್ಲೆಂಡ್ನ ಸಂಪರ್ಕವನ್ನು ಮತ್ತಷ್ಟು ಗಟ್ಟಿಗೊಳಿಸುವಲ್ಲಿ ವಿವೈಬಿಇ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಸಮಕಾಲೀನ ಉತ್ಪನ್ನಗಳು, ಕೈಗೆಟುಕುವ ಬೆಲೆ ಮತ್ತು ಸಂಸ್ಕೃತಿ ಆಧಾರಿತ ಅಭಿಯಾನವು ಭವಿಷ್ಯದ ಬೆಳವಣಿಗೆಗೆ ಬಲವಾದ ವೇದಿಕೆಯನ್ನು ನಿರ್ಮಿಸುತ್ತದೆ. ಅದೇ ಸಮಯದಲ್ಲಿ ಇದರ ಮೂಲ ಪ್ರಸ್ತಾವನೆ ಸಂಪೂರ್ಣವಾಗಿ ಪೀಟರ್ ಇಂಗ್ಲೆಂಡ್ನದೇ ಆಗಿ ಉಳಿಯುತ್ತದೆ ಎಂದು ಹೇಳಿದರು. ಈ ಅಭಿಯಾನದ ಭಾಗವಾಗಿ ಕಲಾವಿದರು ಸ್ಟುಡಿಯೋದಲ್ಲಿ ಹಲವು ಜಾಮ್ ಸೆಷನ್ಗಳಲ್ಲಿ ಒಟ್ಟಾಗಿ ಕೆಲಸ ಮಾಡಿ ಬ್ರ್ಯಾಂಡ್ನ ಸೃಜನಾತ್ಮಕ ಪರಿಕಲ್ಪನೆಯಿಂದ ಪ್ರೇರಿತವಾದ ಮೂಲ ಸಂಗೀತವನ್ನು ರಚಿಸಿದ್ದಾರೆ. ಈ ಸಹಯೋಗವು ಫ್ಯಾಷನ್ ಮತ್ತು ಸಂಗೀತವನ್ನು ಒಟ್ಟುಗೂಡಿಸುವ ಮ್ಯೂಸಿಕ್ ವಿಡಿಯೋ ಮೂಲಕ ಮತ್ತಷ್ಟು ವಿಸ್ತರಿಸಿದೆ. ಇದು ವಿವೈಬಿಇ ವೆರಿಫೈಡ್ ಅನ್ನು ಆತ್ಮವಿಶ್ವಾಸ ಮತ್ತು ಸೃಜನಶೀಲ ಶಕ್ತಿಯ ಅಭಿವ್ಯಕ್ತಿಯಾಗಿ ಪರಿಚಯಿಸುತ್ತದೆ. ಡ್ರೆಸ್ಸಿಂಗ್ ವೆಲ್ ಅನ್ನು ಇನ್ನಷ್ಟು ಸರಳಗೊಳಿಸುವ ವಿವೈಬಿಇ ಹಿಂದಿನ ಸೃಜನಾತ್ಮಕ ದೃಷ್ಟಿಕೋನದ ಕುರಿತು ಮಾತನಾಡಿದ ಪೀಟರ್ ಇಂಗ್ಲೆಂಡ್ನ ಕ್ರಿಯೇಟಿವ್ ಡೈರೆಕ್ಟರ್ ಪ್ರಿಯಾಂಕ್ ಕರಣಂ ಅವರು, ವಿವೈಬಿಇ ಹಿಂದಿನ ಸೃಜನಾತ್ಮಕ ಪರಿಕಲ್ಪನೆ ಸರಳವಾಗಿತ್ತು. ಉತ್ತಮವಾಗಿ ಉಡುಪು ಧರಿಸುವುದನ್ನು ಇನ್ನಷ್ಟು ಸುಲಭವಾಗಿಸುವುದು, ರಿಲ್ಯಾಕ್ಸ್ ಫಿಟ್ಗಳು, ಹೊಸ ಸ್ಟೈಲಿಂಗ್ ಮತ್ತು ಸೂಕ್ಷ್ಮ ವಿನ್ಯಾಸದ ವಿವರಗಳು ಯುವ ಜನರಿಗೆ ಸೂಕ್ತವಾದ ವೈಯಕ್ತಿಕ ಶೈಲಿಯನ್ನು ಸೃಷ್ಟಿಸುತ್ತದೆ. ಅದೇ ಸಮಯದಲ್ಲಿ ಪೀಟರ್ ಇಂಗ್ಲೆಂಡ್ನ ಅಚ್ಚುಕಟ್ಟಾದ ಮತ್ತು ಸುಸಜ್ಜಿತ ಉಡುಗೆ ಶೈಲಿಯನ್ನು ಉಳಿಸಿಕೊಳ್ಳುತ್ತೇವೆ ಎಂದು ಹೇಳಿದರು. ಬೆಂಗಳೂರು ಇಂದಿರಾನಗರದಲ್ಲಿ ವಿಶೇಷ ವಿವೈಬಿಇ ಲಾಂಚ್ ಅನುಭವ. ಪೀಟರ್ ಇಂಗ್ಲೆಂಡ್ ಬೆಂಗಳೂರಿನ ಇಂದಿರಾನಗರದಲ್ಲಿರುವ ತನ್ನ ಸ್ಟೋರ್ಗಳಲ್ಲಿ ವಿಶೇಷ ವಿವೈಬಿಇ ಲಾಂಚ್ ಎಕ್ಸ್ಪೀರಿಯನ್ಸ್ ಅನ್ನು ಆಯೋಜಿಸುವ ಮೂಲಕ ಫ್ಯಾಷನ್, ಸಂಗೀತ ಮತ್ತು ಸಂಸ್ಕೃತಿಯನ್ನು ಒಂದೇ ವೇದಿಕೆಯಲ್ಲಿ ತಂದಿದೆ. ಕ್ರಿಯೇಟರ್ಗಳು ಮತ್ತು ಗ್ರಾಹಕರು ಇಬ್ಬರು ಸಂವಹನ ನಡೆಸಲು ಅನುಕೂಲವಾಗುವ ರೀತಿಯಲ್ಲಿ ರೂಪಿಸಲಾದ ಈ ಅನುಭವದಲ್ಲಿ ವಿವಿಧ ಟಚ್ ಪಾಯಿಂಟ್ಗಳಲ್ಲಿ ವಿವೈಬಿಇ ವೆರಿಫೈಡ್ ಬ್ರ್ಯಾಂಡಿಂಗ್ ಅನ್ನು ಪ್ರದರ್ಶಿಸಲಾಗಿತ್ತು. ಅತಿಥಿಗಳು ಬ್ರ್ಯಾಂಡ್ನೊಂದಿಗೆ ನೇರವಾಗಿ ತೊಡಗಿಸಿಕೊಳ್ಳಲು ಹಾಗೂ ಅಭಿಯಾನವನ್ನು ತಮ್ಮದೇ ಆದ ರೀತಿಯಲ್ಲಿ ಅರ್ಥೈಸಿ ಸೃಜನಾತ್ಮಕವಾಗಿ ವ್ಯಕ್ತಪಡಿಸಲು ಅವಕಾಶ ಕಲ್ಪಿಸಲಾಗಿತ್ತು. ಈ ವಿಶೇಷ ಅನುಭವಕ್ಕೆ ಟ್ರಿಕ್ ಸಿಂಗ್ ಮತ್ತು ದ ಇಂಬ್ಯಾಚಿ ಅವರ ಲೈವ್ ಸಂಗೀತ ಪ್ರದರ್ಶನಗಳು ಮತ್ತಷ್ಟು ಮೆರುಗು ನೀಡಿದ್ದು, ಇದೇ ಸಂದರ್ಭದಲ್ಲಿ ವಿವೈಬಿಇನ ಹೊಸ ಸಂಗ್ರಹವನ್ನು ಅನಾವರಣಗೊಳಿಸಲಾಯಿತು. ವಿವೈಬಿಇನ ಮೊದಲ ಸಂಗ್ರಹವು ಇದೀಗ ದೇಶಾದ್ಯಂತ 50 ಪೀಟರ್ ಇಂಗ್ಲೆಂಡ್ ಸ್ಟೋರ್ಗಳಲ್ಲಿ ಲಭ್ಯವಿದೆ. ಗ್ರಾಹಕರು
ಇದನ್ನು ಪೀಟರ್ ಇಂಗ್ಲೆಂಡ್ನ ಅಧಿಕೃತ ವೆಬ್ಸೈಟ್ ಹಾಗೂ ಮಿಂತ್ರಾ ಮೂಲಕವೂ ಖರೀದಿಸಬಹುದು. We are here to unveil the new sub-brand Vibe from Peter England, and I think that's something that we have created as a new label which will cater to the Gen Z and the fashion-forward younger consumers. We believe that the market is right now. There is a lot of opportunities. Today, as you know very well, that the younger and Gen Z consumers don't start with store, but they shop in the phone. So very clearly, they don't buy category, they buy looks, and they are buying for the Insta posts. So I think the consumer behavior and the way the consumer is shopping is also very different, and hence we believed that we have to create a separate sub-brand from Peter England which will cater to this new set of consumers which we are calling as Vibe. I will be very happy to invite each of you to our store to look at the Vibe collection. Having this, we are very, very excited today because we also have Imbachi and Trixing with us. They are our co-creators. They have worked on the music album that we have collaborated with both of them. Very happy to see their energy, the kind of energy and the kind of cool vibe that they are bringing to the brand, and which is really corresponding to the brand name Vibe. So the energy and the vibe that they bring in the music album, I'm sure it will going to be a viral and people are going to enjoy it. I think we have unveiled the music album today, and I feel that people will love it for the coolness that this album is bringing. I will love if both of them also share their experience with the album. So once again, I'm Imbachi, this is Trixing. We've done a Peter England campaign for this session that we've had going on called Vibe, and it is not what you guys expect from Peter England. Something very different. It's got like a nice style to it. It's got the street fashion that us as rappers who would want to wear stuff like this, I think we can pull this off on a stage, and we are really happy to be a part of this campaign. And I think this is going to take Peter England to another sort of a segment that they have not explored yet, so I'm really looking forward to it. This is Trixing. First things first, congratulations to Peter England on Vibe. I think this entire campaign is not just about cool clothes, but it's also about how this is a collision of worlds. I represent the North, Imbachi represents the South. Peter England really put India on the map by doing a collaboration like this, and not only did they do it in a cool way, they really brought the vibe along with it. So it's a privilege to be a part of this project.